ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಶನಿವಾರ ಹಾಗೆಯೇ ಭಾನುವಾರದ 2 ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶನಿವಾರ ಈವ್ನಿಂಗ್ ನಾವು ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸೋದಿತ್ತು ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಹಾಗೆಯೇ ಮನೆಗೆ ವಾಪಸ್ ಆದ್ವಿ. ಅಷ್ಟರೊಳಗೆ ಆಲ್ರೆಡಿ 6 ಗಂಟೆ ಆಗಿತ್ತು. ಮನೆ ಮುಂದೆ ಸ್ವಲ್ಪ ಈ ಥರ ನೀರನ್ನು ಹಾಕ್ಕೊಂಡೆ. ಸೊ ಮನೆ ಬಾಗಿಲು ತೊಳೆಯೋಕ್ಕಾಗಲ್ಲ ಅನ್ನೋ ಟೈಮಿಗೆ ಈ ಥರ ಸ್ವಲ್ಪ ನೀರನ್ನು ಹಾಕೋತೀನಿ. ಹಾಗೆಯೇ ನೈಟ್ ಡಿನ್ನರ್ಗೆ ಅಂತ ಹೇಳಿ ಇವತ್ತು ಪನ್ನೀರ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪನ್ನೀರನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾರ್ಮಲಾಗಿ ನಂದಿನಿ ಬ್ರ್ಯಾಂಡ್ ಪನ್ನೀರ್ ತೊಗೊಂಡು ಬರ್ತಾಯಿದ್ದೆ. ಇವತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ, ಬೇರೆ ಬ್ರ್ಯಾಂಡ್ ತೊಗೊಂಡು ಬಂದೆ. ಸೊ ನನಗೆ ನಂದಿನಿನೇ ತುಂಬ ಇಷ್ಟ ಆಗುತ್ತೆ ನಿಜ ಹೇಳಬೇಕಂದ್ರೆ. ಸೊ ನೋಡೋಣ ಹೇಗಿದೆ ಇದು ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಹಾಗೆಯೇ ಅದನ್ನ ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ನೆಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ಸ್ವಲ್ಪ ನೀರಲ್ಲಿ ಒಂದು 5 ನಿಮಿಷ ಈ ಥರ ನೆನೆ ಹಾಕಿ ಇಡ್ತಾ ಇದ್ದೀನಿ. ಹಾಗೆಯೇ ಬಟರ್ ಕೂಡ ನಾನು ತಂದು ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಡಿಫ್ರೆಂಟ್ ಏನೂ ಇರಲಿಲ್ಲ, ಬಟ್ ಕಟ್ ಮಾಡಬೇಕಾದ್ರೆ ಜಾಸ್ತಿ ಹುಡುಡಿ ಆಗ್ತಾಯಿತ್ತು ಅಷ್ಟೇ. ಸೊ ನಂದಿನಿ ಪನ್ನೀರ್ ಅಷ್ಟಾಗಿ ಹುಡುಡಿ ಥರ ಎಲ್ಲ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಕ್ಯೂಬ್ಸ್ ಆಗಿ ಕಟ್ ಆಗುತ್ತೆ. ಬಟ್ ಇದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಡಿ ಥರ ಆಯಿತು, ನೋಡ್ತಾ ಇರ್ಬೋದು ಇಲ್ಲಿ. ನಾರ್ಮಲಾಗಿ ಕ್ಯೂಬ್ಸ್ ಕೂಡ ಸಿಗುತ್ತೆ, ನಾವು ಕ್ಯೂಬ್ಸ್ ಕೂಡ ತಂದು ಮಾಡ್ಕೋಬೋದು. ಬಟ್ ನನಗೆ ಮನೇಲೇ ಈ ಥರ ಕಟ್ ಮಾಡ್ಕೊಂಡು ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಗೀ ರೋಸ್ಟ್ ಮಾಡಲಿಕ್ಕೆ ಫಸ್ಟು ಒಂದು ಡ್ರೈ ಮಸಾಲನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾಕಾಳು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಸ್ವಲ್ಪ ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಘಮ ಚೆನ್ನಾಗಿ ಬರೋವರೆಗೂ ಇದನ್ನ ರೋಸ್ಟ್ ಮಾಡ್ಕೋತೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ನಾನು ರೋಸ್ಟ್ ಮಾಡ್ಕೊಳ್ತಾ ಬರ್ತೀನಿ. ಒಂದು 2 ನಿಮಿಷದಲ್ಲಿ ಈ ಮಸಾಲೆ ರೆಡಿ ಆಗಿಬಿಡುತ್ತೆ, ತುಂಬಾ ಬೇಗನೆ ಮಾಡ್ಕೋಬೋದು. ಹಾಗೆಯೇ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇಲ್ಲಿ ಒಣಮೆಣ್ಸಿಕಾಯಿ ಕೂಡ ಒಂದು 10ರಿಂದ 12 ಒಣಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ಸೊ ಖಾರ ಜಾಸ್ತಿ ಇರೋದಿಲ್ಲ, ನಾವು ಬಟರೆಲ್ಲ ಜಾಸ್ತಿ ಬಳಸೋದ್ರಿಂದ ಖಾರ ಅಷ್ಟಾಗಿ ಇರೋದಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ನಾನು ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಹಾಕಿ ಹುರಿದ ನಂತರ ಈಗ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ. ಹಾಗೆಯೇ ತಣ್ಣಗಾಗಿದ್ದಂತಹ ಮಸಾಲನ್ನು ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಆದಷ್ಟು ಈ ಮಸಾಲನ ಎಷ್ಟಾಗುತ್ತೋ ಅಷ್ಟು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ತರ್ತರಿಯಾಗಿದ್ದರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ತೀನಿ. ಅದಕ್ಕೂ ಮುಂಚೆಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹುಣಸೆ ರಸ ಕೂಡ ಹಾಕೋತಾ ಇದ್ದೀನಿ. ಸೊ ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು, ಗೀ ರೋಸ್ಟ್ಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ರುಬ್ಲಿಕ್ಕೆ ನೀರನ್ನೇನು ಹಾಕ್ಕೊಂಡಿಲ್ಲ, ಬೇಕು ಅಂದರೆ ಸ್ವಲ್ಪ ನೀರು ಕೂಡ ಹಾಕೋಬೋದು. ನಾನು ಬರೀ ಹುಣಸೆ ರಸದಲ್ಲೇ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ, ನೋಡ್ತಾ ಇರ್ಬೋದು. ಸೊ ಇಷ್ಟು ಚೆನ್ನಾಗಿ ನಾವು ಫೈನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದೇ ಪ್ಯಾನಿಗೆ ನಾನೀಗ ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಎಣ್ಣೆ ಕೂಡ ಯೂಸ್ ಮಾಡಿ ನೀವು ಈ ಗೀ ರೋಸ್ಟ್ನ ರೆಡಿ ಮಾಡ್ಕೋಬೋದು. ಟೇಸ್ಟ್ ಯಾವುದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೆಣ್ಣೆ ಹಾಕೋದ್ರಿಂದ ನಾರ್ಮಲಾಗಿ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟಲ್ಲಿ ನಾವು ಔಟ್ಸೈಡ್ ಹೋದಾಗ ಯಾವ ಥರ ಟೇಸ್ಟ್ ನೋಡ್ತೀವೋ ಸೇಮ್ ಅದೇ ಥರ ಟೇಸ್ಟ್ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅದಕ್ಕಾಗಿ ಸ್ವಲ್ಪ ಬೆಣ್ಣೆನ ಜಾಸ್ತಿನೇ ಬಳಸಿ ನಾನಿವತ್ತು ಈ ಗೀ ರೋಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈಗ ಪನ್ನೀರ್ ಕ್ಯೂಬ್ಸ್ಗೆಲ್ಲನೂ ಹಾಕಿ ಫಸ್ಟು ಪನ್ನೀರ್ ಕ್ಯೂಬ್ಸ್ಗಳನ್ನ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ 2 ಸೈಡ್ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನಾನು ಬೆಣ್ಣೆನ ಹಾಕ್ಕೊಂಡು ಸೊ ಕ್ಯೂಬ್ಸ್ ಎಲ್ಲನೂ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಗ್ರೇವಿನ ನಾನಿವತ್ತು ಚಪಾತಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಬದಲು ದೋಸೆ ಆಗಿರ್ಬೋದು ಅಥವಾ ನಾನ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನ್ ರೋಟಿ ಇದಕ್ಕೆಲ್ಲ ಸರ್ವ್ ಮಾಡ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಚಪಾತಿಗೆ ಇದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೈಟು ನಮಗೆ ಯಾಕೋ ಇವತ್ತು ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಕೂಡ ನೈಟ್ ರೈಸ್ ಮಾಡಬೇಡ ಅಂತ ಹೇಳಿದ್ರಲ್ಲ, ಸರಿ ಆಯಿತು ಅಂತ ಹೇಳಿ ನಾನು ಇದನ್ನೇ ರೆಡಿ ಮಾಡಿಕೊಂಡೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ಪನ್ನೀರ್ ಯೂಶಲಾಗಿ ಅವ್ರಿಗೆ ಇಷ್ಟ ಆಗೋದಿಲ್ಲ, ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಇಷ್ಟಪಡ್ತಾರೆ. ಹಾಗೆಯೇ ಈಗ ಕ್ಯೂಬ್ಸ್ ಎಲ್ಲ ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆಗಿದೆ, ನಾನು ಇನ್ನೊಂದು ಸೈಡ್ ಈ ಥರ ಮಡಚಿ ಅದನ್ನೆಲ್ಲ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಈ ಥರ ರೋಸ್ಟ್ ಮಾಡಿಕೊಂಡೆ. ಆ್ಯಂಡ್ ಈಗ ರೆಡಿ ಆಗಿದೆ. ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಫೈನಲಿ ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ಇಷ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಅದೇ ಪ್ಯಾನಿಗೆ ಈಗ ಸಣ್ಣದಾಗಿ ಹಚ್ಚಿದಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿಗೆ ಒಂದು ಕಟರ್ ಯೂಸ್ ಮಾಡಿ ಅದನ್ನು ಹಚ್ಕೊಂಡಿದ್ದೀನಿ. ನಾರ್ಮಲಾಗಿ ವೆಜಿಟೇಬಲ್ ಕಟರ್ ಬರುತ್ತಲ್ಲ ಅದರಲ್ಲೇ ಹಚ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಹಚ್ಚುತ್ತೆ. ಸೊ ಅದಕ್ಕಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾರ್ಮಲಾಗಿ ನಾವು ಎಗ್ ಬುರ್ಜಿ ಮಾಡಬೇಕಾದ್ರೆ ಅಥವಾ ಆಮ್ಲೆಟ್ ಮಾಡಬೇಕಾದ್ರೆ ಈ ಥರ ತುಂಬ ಸಣ್ಣದಾಗಿ ನಾವು ಈರುಳ್ಳಿನ ಹಚ್ಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ಅದಕ್ಕಾಗಿ ನಾನು ಈ ಥರ ಕಟರ್ನ ಯೂಸ್ ಮಾಡಿ ಹಚ್ಕೋತೀನಿ. ತುಂಬ ಚೆನ್ನಾಗಿ ಕಟ್ ಮಾಡಿ ಕೊಡುತ್ತೆ ಅಂತ ಹೇಳಿ. ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ, ಸೊ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಣ್ಣೆಲೇನೆ. ಹಾಗೆಯೇ ಒಂದು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅವೆರಡು ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಮಸಾಲ ಹಾಕಿದ ನಂತರ ನೀರನ್ನು ಕೂಡ ಸೇರಿಸಿ ಸೊ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರನ್ನ ನೋಡಿ ಹಾಕೊಳ್ಳಿ, ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಗಟ್ಟಿಗೆ ನಾನು ಈ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಥರ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ.
ತುಪ್ಪನ ಸೇರಿಸಿದ ನಂತರ ಈಗ ನೀಟಾಗಿ ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಿಡ್ನ ಕ್ಲೋಸ್ ಮಾಡಿ ನಾನು ಈ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ನೀರು ಥರ ಇದೆ. ಸೊ ಅದಕ್ಕಾಗಿ ನಾನು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ನನಗೆ ಸ್ವಲ್ಪ ಗ್ರೇವಿ ತಿಕ್ಕಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಮಗೆ ನಾರ್ಮಲಾಗಿ ಈ ಥರ ತೆಳ್ಳಗಿದ್ರೆ ಓಕೆ ಅಂದರೆ ಸ್ವಲ್ಪ ನೀವು ಇದರಲ್ಲೇ ನೀವು ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನಾನು ಒಂದು 2 ನಿಮಿಷ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಆ್ಯಂಡ್ ತಿಕ್ಕಾಗಿ ಈಗ ಗ್ರೇವಿ ರೆಡಿಯಾಗಿದೆ. ಸೊ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂದಿರೋ ಟೇಸ್ಟ್ನೇ ನೋಡಬೇಕು ಅಂದರೆ ಕ್ರೀಮ್ನ ಬಳಸಬೇಕಾಗುತ್ತೆ. ನಾನು 1 ಟೇಬಲ್ ಸ್ಪೂನಷ್ಟು ಕ್ರೀಮನ್ನು ಹಾಕ್ಕೊಂಡಿದ್ದೀನಿ. ಸೊ ಕ್ರೀಮನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ರೀಮ್ ಹಾಕೋದ್ರಿಂದ ನಾವು ನಾರ್ಮಲಾಗಿ ಯಾವ ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ನೋಡ್ತೀವೋ ಸೇಮ್ ಅದೇ ಥರ ಟೇಸ್ಟ್ ಬಂದಿರುತ್ತೆ. ಸೊ ನಾನು ಪನ್ನೀರ್ ಗೀ ರೋಸ್ಟ್ ಆಗಿರ್ಬೋದು ಅಥವಾ ಪನ್ನೀರ್ ಮಸಾಲ ಆಗಿರ್ಬೋದು ಯಾವುದಕ್ಕಾದ್ರೂ ಕ್ರೀಮ್ನ ಆದಷ್ಟು ಬಳಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಗೆ ಲಾಸ್ಟಿಗೆ ನಾನೀಗ ಪನ್ನೀರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪನ್ನೀರ್ ಗೀ ರೋಸ್ಟ್ ರೆಡಿ ಆಯಿತು ಅಂತ ಹೇಳಿ. ನಾನ್ಗೆ ಹಾಗೆಯೇ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಪನ್ನೀರಲ್ಲಿ ಒಂದೇ ಥರ ತಿಂದು ಬೋರ್ ಆಗಿದೆ ಅಂದರೆ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ಲಾಸ್ಟಿಗೆ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಈ ಗ್ರೇವಿನ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಟೇಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಅಂತ ಹೇಳಿ. ಬೇಕು ಅಂದರೆ ಹಾಕೋಬೋದು, ಇಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ನನಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮತ್ತೆ ಮಿಕ್ಸ್ ಮಾಡಿ ನಾನು ಈ ಗ್ರೇವಿನ ರೆಡಿ ಮಾಡಿಕೊಂಡೆ. ಸೊ ನೈಟ್ಗಂತೂ ತುಂಬಾ ಚೆನ್ನಾಗಿತ್ತು. ಸೊ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಿವತ್ತು ಅದಕ್ಕೆ ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ. ಸೊ ಬೇಗನೆ ಕೆಲಸ ಮಾಡ್ಕೋತಾ ಇದ್ದೆ. ಹಾಗೆಯೇ ಹದ್ವಿಕ್ಕೆ ಈಗ ಸ್ಕೂಲ್ ಬೇರೆ ಹುಡುಕ್ತಾ ಇದ್ದೀವಿ. ಸೊ ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅದಕ್ಕಾಗಿ ನಾನು ವೀಡಿಯೋಸ್ಗಳನ್ನ ಹಾಕೋಕ್ಕೆ ಆಗ್ತಾನೇ ಇಲ್ಲ. ಸೊ ಕಂಟಿನ್ಯೂ ಆಗಿ ಹಾಕ್ತಾ ಇರಬೇಕು ಅಂತ ಹೇಳಿ ನಾನು ಅಂದ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಬಟ್ ಈ ಥರ ಏನಾದರೂ ಒಂದು ಕೆಲಸ ಬಂದಾಗ ನಾನು ವೀಡಿಯೋ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಸೊ ಈಗ ಪಾಪು ಸ್ಕೂಲ್ ಬಗ್ಗೆ ಅಂತ ಹೇಳಿದಾಗ ಸ್ವಲ್ಪ ಜಾಸ್ತಿನೇ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ. ಯಾವ ಸ್ಕೂಲಿಗೆ ಸೇರಿಸ್ಬೇಕು ಆ್ಯಂಡ್ ಯಾವ ಥರ ಸೇರಿಸ್ಬೇಕು, ಮಕ್ಕಳು ಹೇಗಿರ್ತಾರೆ ಅಲ್ಲಿ, ಆ್ಯಂಡ್ ಇವನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಕಂಫರ್ಟಬಲ್ ಆಗಿರ್ತಾನೆ, ಇದನ್ನೆಲ್ಲ ನೋಡ್ಕೋಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಟೆನ್ಷನಲ್ಲಿದ್ದೆ. ಸೊ ಅದಕ್ಕಾಗಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಫೈನಲಿ ಇದು ವಿಡಿಯೋ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಡಿನ್ನರ್ ಈ ಥರ ಇತ್ತು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಕೂಡ ಇಷ್ಟಪಡ್ತೀರಾ. ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿದರೆ. ಸೊ ಹಾಗೆಯೇ ಶನಿವಾರ ಸಂಜೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಅತ್ತೆ ಮನೆ ಊರಲ್ಲಿ ಒಂದು ಹಬ್ಬ ಇದೆ. ಸೊ ಲಾಸ್ಟ್ ಹಬ್ಬ ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೋಗಿ ಬರೋಣ ಅಂತೇಳಿ ಎಲ್ಲ ಅಂದ್ಕೊಂಡಿದ್ವಿ. ಸರಿ ಅಂತ ಹೇಳಿ ನಾನು ನೈಟಿನೆಲ್ಲ ಕೆಲಸನ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಹದ್ವಿಗೆಲ್ಲ ಊಟ ಮಾಡಿಸಿ ಮಲಗಿಸಿದ ಮೇಲೆ ನನಗೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ 10-10:30 ಆಗಿತ್ತು. ಅವ್ನು ಮಲ್ಕೊಳ್ಳೋದೇ ತುಂಬಾ ಲೇಟ್ ಆಗುತ್ತೆ. ಅವ್ನು ಮಲಗಿಸಿದ ನಂತರ ಈಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಈ ಥರ ರಾತ್ರಿ ಹೊತ್ತೇ ಕೆಲಸ ಮಾಡ್ಕೊಂಡ್ಬಿಟ್ರೆ ನನಗೆ ಅಷ್ಟಾಗಿ ಬೆಳಗ್ಗೆ ಟೈಮ್ ಕೆಲಸ ಅಂತ ಅನಿಸೋದಿಲ್ಲ. ಆ್ಯಂಡ್ ಅದ್ವಿಕ್ ಕೂಡ ಬೆಳಗ್ಗೆ ಎದ್ದಾಗ ಕೆಲಸನ ಅಷ್ಟಾಗಿ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ನಾನು ನೈಟ್ ಟೈಮ್ ಈ ಥರ ಎಷ್ಟೇ ಟೈಮ್ ಆದರೂ ಕೂಡ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ನಾಳೆ ಹಬ್ಬ ಅಂತ ಕೂಡ ಹೇಳ್ತಿದ್ದಾರಲ್ಲ, ಅಲ್ಲಿ ಕೂಡ ಬೇಗನೆ ಹೋಗೋದಿರುತ್ತೆ. ಸೊ ಬೆಳಗ್ಗೆ ಕೆಲಸ ಇಲ್ಲ ಅಂತ ಹೇಳಿ ಮಾಡಿ ನಿಂತ್ಕೊಂಡ್ರೆ ಸೊ ಬೆಳಗ್ಗೆ ನಾವು ಹೋಗೋದು ಲೇಟ್ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ರಾತ್ರಿಯೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ಟೆ. ಸಂಜೆ ಟೈಮಲ್ಲಿ ಮನೆ ಕೆಲಸನ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಥರ ಮಾಡೋದ್ರಿಂದ ಮನೆಗೂ ಕೂಡ ಒಳ್ಳೆಯದಾಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನಾನು ಅದನ್ನು ಅಷ್ಟಾಗಿ ನಂಬೋದಿಲ್ಲ. ಪಾಪು ಹುಟ್ಟೋಕ್ಕೂ ಮುಂಚೆ ನಾನು ಕೂಡ ಅದನ್ನೇ ಪಾಲಿಸ್ತಾ ಇದ್ದೆ. ಅಂದರೆ ಬರೀ ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೆ, ಮನೆ ಕ್ಲೀನ್ ಏನು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಪಾಪು ಇರೋದ್ರಿಂದ ಮನೆ ಅಂತೂ ತುಂಬಾ ಗಲೀಜು ಮಾಡಿಬಿಟ್ಟಿರ್ತಾನೆ. ಅವ್ನು ಮಲ್ಕೊಂಡಾದಮೇಲೆ ನಾನು ಕೆಲಸನ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆ ಎದ್ದಾಗ ಅಷ್ಟಾಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಬೆಳಿಗ್ಗೆ ಟೈಮ್ ನಂಗೆ ಅಷ್ಟೊಂದು ಫ್ರೆಶ್ ಅಂತ ಕೂಡ ಅನಿಸೋದಿಲ್ಲ ಮನೆ ಗಲೀಜಾಗಿದ್ದರೆ. ಅದಕ್ಕಾಗಿ ನಾನು ಆದಷ್ಟು ನೈಟ್ ಟೈಮೇ ಕೆಲಸಗಳನ್ನ ಮುಗಿಸ್ಕೋತೀನಿ. ಅದರಲ್ಲೂ ಈ ಥರ ಹಬ್ಬ ಅಥವಾ ಪೂಜೆ ಇದೆ ಏನಾದರೂ ಅಂದಾಗ ನಾನು ನೈಟ್ ಟೈಮೇ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ. ಮಕ್ಕಳಿರೋ ಮನೆ ಅಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಮನೆ ಅಂತ ಹೇಳಿ. ಸೊ ಎಷ್ಟೇ ನಾವು ಕ್ಲೀನ್ ಮಾಡಿದರೂ ಕೂಡ ಮತ್ತೆ ಗಲೀಜು ಆಗ್ತಾನೆ ಇರುತ್ತೆ. ಆದರೆ ನೈಟ್ ಟೈಮ್ ನಾವು ಕೆಲಸ ಮಾಡದೆ ಮಲ್ಕೊಂಡ್ರೆ ನೈಟ್ ಟೈಮ್ ಜಿರಳೆಗಳು ಜಾಸ್ತಿ ಆಗಿಬಿಡುತ್ತೆ. ಮಕ್ಕಳುಗಳು ತಿಂದು ಅದು ಇದು ಎಲ್ಲನೂ ಕೂಡ ಹಲ್ಲಲ್ಲೇ ಹಾಕಿಬಿಟ್ಟಿರ್ತಾರೆ. ಸೊ ಅದನ್ನು ತಿನ್ನಲಿಕ್ಕೆ ಅಂತಲೇ ಜಿರಳೆಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾವು ರಾತ್ರಿ ಹೊತ್ತು ಮನೆಯನ್ನು ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಹಾಗೆಯೇ ಜಿರಳೆಗಳೆಲ್ಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಕಸ ಎಲ್ಲ ಗುಡಿಸ್ಕೊಂಡು ಈಗ ಮನೆ ಕೂಡ ಹೊಡ್ಸ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ಆದಾಗ ಪೂಜೆ ಮಾಡ್ಕೊಳ್ಳೋದಿರುತ್ತಲ್ಲ, ಸೊ ಅದು ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಶುಕ್ರವಾರ ಕೂಡ ನಾನು ಡೀಪ್ ಕ್ಲೀನ್ ಕೂಡ ಮಾಡ್ಕೊಂಡಿದ್ದೆ. ಅದಕ್ಕಾಗಿ ನಾನು ಪೂಜಾ ರೂಮ್ ಏನು ಡೀಪ್ ಕ್ಲೀನ್ ಮಾಡ್ತಾ ಇಲ್ಲ, ಜಸ್ಟ್ ಅದೇ ಥರ ಪೂಜೆ ಮಾಡ್ಕೊಂಡು ಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಅದಕ್ಕಾಗಿ ಈಗ ಮನೆಯೆಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಮಾಪಲ್ಲಿ ತುಂಬಾ ಬೇಗನೆ ನಾನು ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ನನಗೆ ಟೈಮ್ ಕೂಡ ತುಂಬಾ ಬೇಗನೆ ಸೇವ್ ಆಗ್ತಿದೆ. ಇದನ್ನು ಅಕ್ಕನ ಬರ್ಡೇಗೆ ಅಂತೇಳಿ ನಾನು ಗಿಫ್ಟ್ ಮಾಡಿದ್ದೆ. ಬಟ್ ಅವಳಿಗೆ ಇಷ್ಟ ಆಗಲಿಲ್ಲ ಅಂತೇಳಿ ನನಗೇನೆ ರಿಟರ್ನ್ ಮಾಡಿಬಿಟ್ಲು. ಸರಿ ಅಂತೇಳಿ ನಾನೇನು ಯೂಸ್ ಮಾಡ್ತಾಯಿದ್ದೀನಿ.
ಹಾಗೆಯೇ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ ಪಾಪುಗೆ ಹಾಲು ಕೊಡೋಣ ಅಂತೇಳಿ ಹಾಲನ್ನು ಕಾಯಿಸ್ತಾ ಇದ್ದೀನಿ. ನಾರ್ಮಲಾಗಿ ನೈಟ್ ಟೈಮ್ ನಾನು ಹಾಲನ್ನು ತುಂಬ ಚೆನ್ನಾಗಿ ಕಾಯಿಸಿ ಎತ್ತಿಟ್ಕೋತಾ ಇದ್ದೆ. ನಾನು ನೈಟ್ ತುಂಬ ಕೆಲಸ ಇತ್ತಲ್ಲ ಅಂತೇಳಿ ಮರ್ತುಬಿಟ್ಟಿದ್ದೆ. ಅದಕ್ಕಾಗಿ ಬೆಳಗ್ಗೆ ಈಗ ಹಾಲನ್ನು ಕಾಯಿಸಿ ಕೊಡ್ತಾ ಇದ್ದೀನಿ. ಸೊ ಹಾಲಿಗೆ ಸಕ್ಕರೆ ಆಗಿರಲಿ ಅಥವಾ ಏನೇನೂ ಕೂಡ ಆ್ಯಡ್ ಮಾಡೋದಿಲ್ಲ. ಸಮ್ ಟೈಮ್ ಬೇಕು ಅಂದರೆ ಬೂಸ್ಟ್ ಕೂಡ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಪೀಡಿಯೋಶ್ಯೂರ್ ಯೂಸ್ ಮಾಡ್ತೀನಿ. ನಮ್ಮ ಡಾಕ್ಟರ್ ಹೇಳಿರೋ ಪ್ರಕಾರ ಪೀಡಿಯೋಶ್ಯೂರ್ ಕುಡಿ ಅಂತ ಹೇಳ್ತಾ ಇದ್ರು. ಅವನಿಗೆ ಒಂದೇ ಟೇಸ್ಟ್ ನೋಡ್ತಾನಲ್ಲ ಅಂತೇಳಿ ನಾನು ಬೂಸ್ಟ್ ಕೂಡ ಆವಾಗ ಹಾಕಿ ಕೊಡ್ತಾ ಇರ್ತೀನಿ. ನನಗೆ ಗ್ರೀನ್ ಟೀ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊತಾ ಇದ್ದೀನಿ. ಬಿಸಿ ನೀರು ಕುಡಿದ್ರೆ ಸಣ್ಣ ಆಗ್ತಾರ ಅಂದರೆ ಖಂಡಿತವಾಗ್ಲೂ ಇಲ್ಲ. ನಾನು ಯೂಸ್ ಮಾಡೋದು ಯಾಕೆ ಅಂತಂದರೆ ಬೆಳಗ್ಗೆ ಟೈಮ್ ಕಾಫಿ ಟೀನ ಸ್ಕಿಪ್ ಮಾಡೋಣ ಅಂಥೇಳಿ. ನನಗೆ ಪರ್ಸ್ನಲಾಗಿ ಕಾಫಿ ತುಂಬಾ ಇಷ್ಟಪಡ್ತೀನಿ, ಬಟ್ ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ಅದು ಅಷ್ಟಾಗಿ ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ. ಅದಕ್ಕಾಗಿ ಅದನ್ನು ಸ್ಕಿಪ್ ಮಾಡೋಣ ಅಂಥೇಳಿ ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದು ಬಂದು ಫುಡ್ ಬ್ಯಾಲೆನ್ಸ್ ಮೇಲೆ. ಸೊ ಫುಡ್ ಮೇಲೆ ಡಿಪೆಂಡ್ ಆದರೆ ನಾವು ಖಂಡಿತವಾಗ್ಲೂ ವೆಯ್ಟ್ ಬ್ಯಾಲೆನ್ಸ್ ಮಾಡ್ಬೋದು. ಸೊ ತಿನ್ನುವಂತಹ ಫುಡ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸೊ ಸಣ್ಣ ಆಗ್ಬೋದು ಅಂತ ಹೇಳಿ ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು 4 kg ಕೂಡ ಲೆಸ್ ಆಗಿದ್ದೀನಿ. ಹಾಗೆಯೇ ಪಾಪುಗೆ ಹಾಲು ಕಾಯಿಸ್ಕೊಟ್ಟು ನಾನು ಕೂಡ ಗ್ರೀನ್ ಟೀ ಕುಡಿದ ನಂತರ ಈಗ ರಂಗೋಲಿನ ಹಾಕೋತಾ ಇದ್ದೀನಿ. ಇವತ್ತಂತೂ ತುಂಬ ಬೇಗನೆ ಪೂಜೆ ಆಗಿಬಿಡ್ತು. ಸೊ ಕಾಫಿ ಟೀ ಕುಡ್ಕೊಂಡು ನಂತರ ನಾನು ಬೇಗ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ರಾತ್ರಿ ಎಲ್ಲ ಕೆಲಸ ಮಾಡ್ಕೊಂಡಿದ್ನಲ್ಲ, ಅದಕ್ಕಾಗಿ ಬೆಳಿಗ್ಗೆ ಬೇಗನೆ ಪೂಜೆ ಮುಗಿದೋಗ್ಬಿಡ್ತು. ಸೊ ನಾರ್ಮಲಾಗಿ ನಾನು 10 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊತಾ ಇದ್ದೆ. ಪಾಪು ಇರೋದ್ರಿಂದ ಸ್ವಲ್ಪ ಲೇಟೇ ಆಗ್ತಾಯಿತ್ತು. ಆದರೆ ಇವತ್ತು ತುಂಬ ಬೇಗನೆ ಮಾಡಿಕೊಂಡೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ವೈಬ್ ಇತ್ತು. ಮನೇಲಿ ಈ ಥರ ಬೇಗ ಪೂಜೆ ಮಾಡ್ಕೊಂಡಾಗ ಮನೆ ತುಂಬಾ ಶಾಂತವಾಗಿರುತ್ತೆ ಆ್ಯಂಡ್ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಮನೇಲಿ ಪೂಜೆ ಮಾಡಿದಾಗ ತುಂಬ ಸತಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನೆಮ್ಮದಿಯಾಗಿರ್ಬೋದು ಮನೇಲಿ ಅಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮನೆ ತುಂಬ ಧೂಪ ಹಾಕೋದಾಗಿರ್ಬೋದು ಅಥವಾ ಕರ್ಪೂರ ಹಚ್ಚಿದಾಗ ಅದ್ರ ಸ್ಮೆಲ್ಗೇ ಮನೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ನಾನು ಕೂಡ 7 ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕಂತೇಳಿ ತುಂಬಾ ಟ್ರೈ ಮಾಡ್ತೀನಿ. ಆದರೆ ಪಾಪು ಇರೋದ್ರಿಂದ ಆಗೋದೇ ಇಲ್ಲ. ಸೊ ಎಷ್ಟೇ ಟೈಮ್ ಮಾಡಿಕೊಂಡ್ರು ಕೂಡ 10 ಗಂಟೆ ಒಳಗಡೆ ನಾನು ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಏನಾದ್ರೂ ಪೂಜಾ ರೂಮ್ ಡೀಪ್ ಕ್ಲೀನಿಂಗ್ ಇತ್ತು ಅಂದರೆ ಇನ್ನೂ ತಡವಾಗಿಬಿಡುತ್ತೆ. ಅಂದರೆ 3 ಗಂಟೆ 4 ಗಂಟೆ ಆದಮೇಲೆ ಪೂಜೆ ಮಾಡ್ಕೋತೀನಿ. ಸೊ ಹಾಗೆಯೇ ಇವತ್ತು ರಂಗೋಲಿ ತುಂಬ ಸಿಂಪಲ್ಲಾಗಿ 3 ಚುಕ್ಕಿಂದ 3 ಚುಕ್ಕಿಗೆ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಹಾಗೆಯೇ ಇವತ್ತು ಪೂಜಾ ರೂಮ್ ಡೀಪ್ ಕ್ಲೀನಿಂಗ್ ಏನೂ ಇಲ್ಲ. ಜಸ್ಟ್ ಈ ಥರ ನೆನ್ನೆ ಹಾಕಿದಂತಹ ಹೂಗಳನ್ನ ತೆಗೆದು ಬೇರೆ ಹೂಗಳನ್ನ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ ಅಷ್ಟೇ. ಯಾಕಂದರೆ ಶುಕ್ರವಾರ ಅಷ್ಟೇ ನಾನು ಡೀಪ್ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಅಷ್ಟಾಗಿ ಇನ್ನೂ ಗಲೀಜಾಗಿರಲಿಲ್ಲ. ಅದಕ್ಕಾಗಿ ಇವತ್ತು ಡೀಪ್ ಕ್ಲೀನ್ ಏನೂ ಮಾಡ್ತಾಯಿಲ್ಲ. ವಾರಕ್ಕೆ ಒಂದು ಸತಿ ಅಷ್ಟೇ ನಾನು ಡೀಪ್ ಕ್ಲೀನ ಮಾಡ್ಕೋತೀನಿ. ಸೊ ಜಸ್ಟ್ ಇವಾಗ ಹೂವೆಲ್ಲ ತೆಗೆದು ನಾನು ಬೇರೆ ಹೂಗಳನ್ನ ಹಾಕ್ಕೊಂಡು ಇವತ್ತು ಪೂಜೆನ ಮಾಡಿಕೊಂಡೆ. ಸೊ ಹಾಗೆಯೇ ನನಗೆ ಹಿಂದಿನ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಸೊ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಟ್ ಏನಕ್ಕೆ ನಿಮ್ಮದು ವ್ಯೂವ್ಸ್ ಆಗ್ತಾಯಿಲ್ಲ ಅಂತ ಹೇಳಿ, ಅಪೂರ್ವ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು. 2 ವಿಡಿಯೋಗೂ ಕೂಡ ಕಮೆಂಟ್ ಮಾಡಿದ್ದಾರೆ. ಅಂದರೆ ಅವರು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ಅವರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಂತೆ. ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ, ಬಟ್ ವ್ಯೂಸ್ ಆಗ್ತಿಲ್ಲ ಯಾಕೆ ಅಂತ ಕೇಳ್ತಾ ಇದ್ರು. ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಸೊ ಆದರೂ ಕೂಡ ಅವರು ಕಮೆಂಟ್ ಮಾಡಿದಾಗ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಒಂದು ಒಳ್ಳೆ ಕಮೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವತ್ತು ನೈವೇದ್ಯಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಇಡ್ತಾ ಇದ್ದೀನಿ. ಸೊ ನೈವೇದ್ಯ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಫ್ರೂಟ್ಸ್ ಕೂಡ ಏನೂ ಇಡ್ತಾ ಇಲ್ಲ, ಜಸ್ಟ್ ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೇ ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ, ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದಕ್ಕೆ. ಆ್ಯಂಡ್ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ಸೊ ಖಂಡಿತವಾಗ್ಲೂ ನಿಮ್ಮದು ಈ ಥರ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ವೆಜಿಟೇಬಲ್ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ಡಿಫ್ರೆಂಟಾಗಿ ಇವತ್ತು ಬ್ರೋಕೊಲಿನ ಬಳಸ್ತಾ ಇದ್ದೀನಿ. ಬ್ರೋಕೊಲಿ ಯಾವುದೇ ರೆಸಿಪಿಗೆ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ತರಕಾರಿ ಎಲ್ಲ ಹಚ್ಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತಿರೋ ಉಪ್ಪಿಟ್ಟನ್ನ ಅದೇ ಥರನೇ ನಾನು ಕೂಡ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೆ. ಹಾಗೆಯೇ 1-2 ಚಕ್ಕೆ 1-2 ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಯೂಸ್ ಮಾಡೋದಿಲ್ಲ, ಬಟ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಸಖತ್ತಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ. ಹಾಗೆಯೇ ಇಲ್ಲಿ ಹಚ್ಚಿದಂತಹ ಈರುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ
ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇದು ರೋಸ್ಟ್ ಆಗೋವರೆಗೂ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಎಣ್ಣೆಲೆ ಆದಷ್ಟು ತರಕಾರಿಗಳನ್ನ ಹುರ್ಕೋಬೇಕಾಗುತ್ತೆ. ಎಣ್ಣೆಲೆ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಕ್ಯಾರೆಟ್, ಬೀನ್ಸ್ ಹಾಗೆಯೇ ಬ್ರೋಕೊಲಿ ಈ ಮೂರನ್ನು ಹಾಕ್ಕೊಂಡು ಈಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಏನೆಲ್ಲ ಅಂದ್ರೂ ಒಂದು 8 ರಿಂದ 9 ನಿಮಿಷ ಹತ್ತತ್ರ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಎಣ್ಣೆಲಿ ಆದಷ್ಟು ಹುರ್ಕೊಂಡು ಬಿಟ್ಟರೆ ಸೊ ನಮಗೆ ನೀರಲ್ಲಿ ಬೇಯಿಸುವಂಥ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಅದಕ್ಕಾಗಿ ಹಾಗೆಯೇ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಬೇಗ ಬೇಯಲಿ ಅಂತ ಹೇಳಿ. ಸೊ ಹಾಗೆಯೇ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ಬಿಟ್ಟಿದ ನಂತರ ನಾನು ಮಧ್ಯ ಈಗ ಒಂದು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊ ಕೂಡ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮತ್ತು ನಾನು ಇದನ್ನು ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಸೊ ಬ್ರೋಕೊಲಿ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ. ಸೊ ಹಾಗೆಯೇ ಈಗ ತರಕಾರಿ ಎಲ್ಲ ಕಂಪ್ಲೀಟಾಗಿ ಬೆಂದಿದ ನಂತರ ಈಗ ನೀರನ್ನು ನೋಡಿ ಸೇರಿಸ್ಕೊತಾ ಇದ್ದೀನಿ. ಸೊ ನೀರು ಎಷ್ಟು ಬೇಕೋ ಅಷ್ಟು ಅಳತೆಗೆ ತಗೊಂಡು ಹಾಕ್ಕೊಂಡಿದ್ದೀನಿ. ನೀರನ್ನು ಕೂಡ ಸೇರಿಸಿದ ನಂತರ ನಾನೀಗ ಚೆನ್ನಾಗಿ ನೀರು ಕುದಿ ಬರೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಬಿಟ್ಬಿಡ್ತೀನಿ. ಸೊ ತರಕಾರಿ ಆಲ್ರೆಡಿ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅಷ್ಟಾಗಿ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಉಪ್ಪನ್ನು ಕೂಡ ನೋಡಿ ಹಾಕ್ಕೊಂಡಿದ್ದೀನಿ. ನಾನು ಬರೀ ತರಕಾರಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಅದಕ್ಕಾಗಿ ನೀರು ಹಾಕಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಈಗ ಕುದಿ ಬಂದಿದೆ ನೋಡ್ತಾ ಇರ್ಬೋದು. ಈಗ ಸ್ವಲ್ಪನೇ ರವೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣ ರವೆನ ಯೂಸ್ ಮಾಡಿದ್ದೀನಿ. ಹಾಗೆಯೇ ರವೆನ ನಾನು ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕಾಗಿ ಈಗ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿರೋದ್ರಿಂದ ಈ ಥರ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಾದ್ರೆ ಸೊ ಬೇಗನೆ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾನು ತಂದಾಗ್ಲೇ ಅಂದರೆ ರವೆ ತಂದಾಗ್ಲೇ ಹುರಿದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹುಳ ಕೂಡ ಆಗೋದಿಲ್ಲ ಆ್ಯಂಡ್ ಈ ಥರ ಬೇಗ ಕೆಲಸ ಮುಗ್ದೋಗುತ್ತೆ ಅಂತ ಹೇಳಿ ಈಗ ನಾನು ನೋಡಿ ರವೆಗನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆನೇ ಮಾಡ್ಕೊತಾ ಇದ್ದೀನಿ. ಸೊ ತೆಳ್ಳಗಿದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಕೆಲವರು ಗಟ್ಟಿಯಾಗಿ ಕೂಡ ತಿಂತಾರೆ, ಅವರು ಎಕ್ಸ್ಟ್ರಾ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಉಪ್ಪಿಟ್ಟಿಗೆ ಯಾವುದೇ ತರಕಾರಿ ಹಾಕಿದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಕೂಡ ಹಾಕೋಬೋದಿತ್ತು. ಹಾಗೆಯೇ ನಮ್ಗೆ ಯಾವುದೆಲ್ಲ ತರಕಾರಿ ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ನಾರ್ಮಲಾಗಿ ಡ್ರೈ ಕೊತ್ತಂಬರಿ ಸೊಪ್ಪು ಮಾಡ್ಕೊಂಡಿದ್ನಲ್ಲ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಸೊ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು 2 ನಿಮಿಷಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಹಾಗೆಯೇ ಈಗ ಉಪ್ಪಿಟ್ಟು ರೆಡಿ ಆಯಿತು. ಈಗ ಪಾಪುಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಸ್ಬಿಡೋಣ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಊರಿಗೆ ಹೋಗೋದಿತ್ತಲ್ಲ, ಸೊ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂತೇಳಿ ತಿಂಡಿನ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಇಷ್ಟಪಡ್ತಾನೆ ಅಂತೇಳಿ ನಾನು ಯಾವುದೇ ಬ್ರೇಕ್ಫಾಸ್ಟ್ ಮಾಡಿದ್ರು ಸ್ವಲ್ಪ ತುಪ್ಪನ ಹಾಕಿ ತಿನ್ನಿಸ್ಬಿಡ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಯೂಶ್ವಲಾಗಿ ಎಲ್ಲರಿಗೂ ಕೂಡ ಈ ರೆಸಿಪಿ ಗೊತ್ತಿರುತ್ತೆ, ಬಟ್ ನಾನು ಇವತ್ತು ಬ್ರೋಕೊಲಿ ಹಾಕಿದ್ದೀನಿ ಸಪ್ರೇಟಾಗಿ. ಸೊ ಅದೊಂದೇ ಅಷ್ಟೇ ಡಿಫ್ರೆಂಟ್. ನನಗೆ ಇಲ್ಲಿ ಪೈನಾಪಲ್ ಜ್ಯೂಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನನಗೆ ಆಲ್ ಟೈಮ್ ಫೇವ್ರೆಟ್ ಜ್ಯೂಸ್ ಅಂದರೆ ನನಗೆ ಪೈನಾಪಲ್ಲೇ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಪೈನಾಪಲ್ ಜ್ಯೂಸ್ಗೆ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಒಬ್ಬರು ನನಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಸಕ್ಕರೆ ಯೂಸ್ ಮಾಡ್ತೀರಾ ಜ್ಯೂಸ್ಗಳಿಗೆ ಅಂತ ಹೇಳಿ. ಎಲ್ಲ ಜ್ಯೂಸ್ಗಳಿಗೂ ನಾನು ಖಂಡಿತವಾಗ್ಲೂ ಹಾಕೊಳ್ಳೋದಿಲ್ಲ, ಜೇನುತುಪ್ಪನ ಆ್ಯಡ್ ಮಾಡ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಕುಡಿತಾ ಇರೋದ್ರಿಂದ ಅವ್ರಿಗೆ ಜೇನುತುಪ್ಪ ಎಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅಂತೇಳಿ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಪೈನಾಪಲ್ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಪೈನಾಪಲ್ ಜ್ಯೂಸ್ ಅಂತೂ. ಸ್ವಲ್ಪ ಪೆಪ್ಪರ್ ಹಾಗೆಯೇ ಲೆಮನ್ನ ಯೂಸ್ ಮಾಡಿ ನೀವು ಜ್ಯೂಸ್ನ ರೆಡಿ ಮಾಡ್ಕೊಳ್ಳಿ. ಈಗ ಜ್ಯೂಸ್ ರೆಡಿ ಆಗಿದ ನಂತರ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಈ ಪೈನಾಪಲ್ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಈ ಬೇಸಿಗೆಗಾಲದಲ್ಲಿ ಈ ಥರ ಜ್ಯೂಸ್ಗಳನ್ನ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪು. ಕೆಲವರಿಗೆ ಡೈರೆಕ್ಟಾಗಿ ಹಣ್ಣನ್ನು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಅನ್ನೋರು ಈ ಥರ ಜ್ಯೂಸ್ಗಳನ್ನ ಮಾಡಿ ಕುಡಿಯೋದ್ರಿಂದ ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಒಂದು ಪೈನಾಪಲ್ ಫುಲ್ಲನ್ನು ಬಳಸಿ ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದೆ. ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಇಬ್ಬರು ಕೂಡ ಸೊ ಸರಿ ಹೋಗಿತ್ತು. ನೋಡ್ತಾ ಇರ್ಬೋದು, ಹಾಗೆಯೇ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇವತ್ತು ತಂದಂತಹ ಪೈನಾಪಲ್ ಅಂತೂ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಅದಕ್ಕಾಗಿ ಜ್ಯೂಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆಲ್ಲ ಯಾವ ಫ್ರೂಟ್ಸ್ ಜ್ಯೂಸ್ ತುಂಬಾ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆದಷ್ಟು ಆ ಫ್ರೂಟ್ಸ್ ಜ್ಯೂಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.